ಮಕ್ಕಳೇ, ಇವತ್ತಿನ ವಿಡಿಯೋ ಪಾಠಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಅಧ್ಯಾಯ 2ರಲ್ಲಿ ಅಭ್ಯಾಸ 2.3 ಮೂರನೇ ಪ್ರಶ್ನೆ. ABCD ತ್ರಾಪಿಜ್ಯದಲ್ಲಿ AB ಸಮಾಂತರ CD ಕರ್ಣಗಳಾದ AC ಮತ್ತು BDಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ. AB ಮತ್ತು CD ಸಮಾಂತರವಾಗಿವೆ. AC ಮತ್ತು BD ಕರ್ಣಗಳು O ಬಿಂದುವಿನಲ್ಲಿ ಛೇದಿಸುತ್ತವೆ. ಎರಡು ತ್ರಿಭುಜಗಳ ಸಮರೂಪತೆಯ ನಿರ್ಧಾರಕ ಗುಣ ಉಪಯೋಗಿಸಿ OA ಅಪಾನ್ OC ಇಸ್ ಈಕ್ವಲ್ ಟು OB ಅಪಾನ್ OD ಎಂದು ಸಾಧಿಸಿ. ಇಲ್ಲಿ ಈ ಒಂದು ತ್ರಾಪಿಜ್ಯದಲ್ಲಿ AC ಮತ್ತು DB ಕರ್ಣಗಳು O ಬಿಂದುವಿನಲ್ಲಿ ಪರಸ್ಪರ ಛೇದಿಸಿವೆ. ಈಗ ಇಲ್ಲಿ ಎರಡು ತ್ರಿಭುಜಗಳು ಉಂಟಾಗಿವೆ. ಆ ಎರಡು ತ್ರಿಭುಜಗಳಲ್ಲಿ ಈ ಎರಡು ಕೋನಗಳು ಪರ್ಯಾಯ ಕೋನಗಳು ಪರಸ್ಪರ ಸಮವಾಗಿರುತ್ತವೆ. ತ್ರಿಭುಜ ABO ಅಥವಾ AOB ಮತ್ತು ತ್ರಿಭುಜ DOC ಗಳಲ್ಲಿ ಕೋನ BAO ಇಸ್ ಈಕ್ವಲ್ ಟು ಕೋನ DCO ಮತ್ತು ಅದೇ ರೀತಿ ಈ ಎರಡು ಕೋನಗಳು ಕೂಡ Z ಆಕಾರದಲ್ಲಿರುವಂಥ ಕೋನಗಳು ಪರ್ಯಾಯ ಕೋನಗಳು. ಕೋನ ABO ಈಕ್ವಲ್ ಟು ಕೋನ CDO ಇವು ಪರ್ಯಾಯ ಕೋನಗಳು ಪರಸ್ಪರ ಸಮನಾಗಿರುತ್ತವೆ. ಹಾಗೂ ಇಲ್ಲಿ ಒಂದು ಜೊತೆ ಶೃಂಗಾಭಿಮುಖ ಕೋನಗಳಿವೆ. ಕೋನ AOB ಇಸ್ ಈಕ್ವಲ್ ಟು ಕೋನ DOC ಇವು ಶೃಂಗಾಭಿಮುಖ ಕೋನಗಳು. ಆದ್ದರಿಂದ ಇಲ್ಲಿ ಈ ಎರಡೂ ತ್ರಿಭುಜಗಳಲ್ಲಿ ಮೂರೂ ಜೊತೆ ಅನುರೂಪ ಕೋನಗಳು ಸಮನಾಗಿರೋದ್ರಿಂದ ತ್ರಿಭುಜ AOB ಸಮರೂಪ ತ್ರಿಭುಜ DOC ಅಂತ ನಾವು ಇಲ್ಲಿ ಸಾಧಿಸಿದ್ವಿ. ಏಕೆಂದರೆ ಇವು ಸಮಕೋನೀಯಗಳು ಅನ್ನುವ ಒಂದು ಕಾರಣದಿಂದ. ಆದ್ದರಿಂದ ಈಗ ನಾವು ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಬರೆಯೋಣ. ಪ್ರಮೇಯದ ಪ್ರಕಾರ AO ಅಪಾನ್ OC AO ಅಪಾನ್ OC ಇಸ್ ಈಕ್ವಲ್ ಟು OB ಅಪಾನ್ OD ಎಂದು ಸಾಧಿಸಿದೆ. ನಾಲ್ಕನೇ ಪ್ರಶ್ನೆ. QR ಅಪಾನ್ QS ಈಕ್ವಲ್ ಟು QT ಅಪಾನ್ PR ಮತ್ತು ಕೋನ 1 ಈಕ್ವಲ್ ಟು ಕೋನ 2 ಆದರೆ ತ್ರಿಭುಜ PQS ಸಮರೂಪ ತ್ರಿಭುಜ TQR ಎಂದು ಸಾಧಿಸಿ. ಈ ಚಿತ್ರದಲ್ಲಿ ಕೋನ 1 ಮತ್ತು ಕೋನ 2 ಪರಸ್ಪರ ಸಮನಾಗಿವೆ. 1 ಮತ್ತು 2ನೇ ಕೋನಗಳು ಸಮನಾಗಿವೆ. ಅಂದರೆ ತ್ರಿಭುಜ PQRನಲ್ಲಿ ಎರಡು ಕೋನಗಳು ಸಮನಾಗಿರೋದ್ರಿಂದ ಅಭಿಮುಖವಾದ ಎರಡು ಬಾಹುಗಳು ಸಮನಾಗಿರುತ್ತವೆ. ತ್ರಿಭುಜ PQRನಲ್ಲಿ ಕೋನ 1 ಈಕ್ವಲ್ ಟು ಕೋನ 2 ಆದ್ದರಿಂದ PQ ಇಸ್ ಈಕ್ವಲ್ ಟು PR. ಸಮದ್ವಿಬಾಹು ತ್ರಿಭುಜದಲ್ಲಿ ಸಮನಾದ ಕೋನಗಳಿಗೆ ಅಭಿಮುಖವಾದ ಬಾಹುಗಳು ಸಮನಾಗಿರುತ್ತವೆ. ಅದರಿಂದ PQR ಒಂದು ಸಮದ್ವಿಬಾಹು ತ್ರಿಭುಜ ಆಯಿತು. ಈಗ QR ಅಪಾನ್ QS ಇಸ್ ಈಕ್ವಲ್ ಟು QT ಅಪಾನ್ PR ಅಂತ ಕೊಟ್ಟಿದ್ದಾರೆ. ಇದು ದತ್ತ. ಈಗ ಇಲ್ಲಿ PR ಎನ್ನುವುದು PQಗೆ ಸಮನಾಗಿದೆ. ನಾವು QT ಅಪಾನ್ PRನ ಬದಲಾಗಿ PQ ಅಂತ ಬರ್ಕೊಳ್ಳೋಣ.
ಕ್ಯೂ ಆರ್ ಮತ್ತು ಕ್ಯೂ ಟಿ ಇವೆರಡು ದೊಡ್ಡ ತ್ರಿಭುಜ ಟಿ ಕ್ಯೂ ಆರ್ನ ಬಾಹುಗಳು. ಈಗ ಥೇಲ್ಸನ ಪ್ರಮೇಯದ ಪ್ರಕಾರ ತ್ರಿಭುಜದಲ್ಲಿ ಯಾವುದೇ ಎರಡು ಬಾಹುಗಳ ಮೇಲಿನ ವಿಭಿನ್ನ ಬಿಂದುಗಳನ್ನು ಸೇರಿಸುವಂತೆ ಎಳೆದ ರೇಖೆಯು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಅದರಿಂದ ಪಿ ಎಸ್ ಸಮಾಂತರ ಟಿ ಆರ್ ಆಗಿದೆ. ಈಗ ಈ ಎರಡು ಕೋನಗಳು ಅನುರೂಪ ಕೋನಗಳು, ಅವು ಪರಸ್ಪರ ಸಮನಾಗಿರುತ್ತವೆ. ಆದ್ದರಿಂದ ತ್ರಿಭುಜ ಪಿ ಕ್ಯೂ ಎಸ್ ಮತ್ತು ತ್ರಿಭುಜ ಟಿ ಕ್ಯೂ ಆರ್ಗಳಲ್ಲಿ ಕೋನ ಕ್ಯೂ ಪಿ ಎಸ್ ಇಸ್ ಈಕ್ವಲ್ ಟು ಕೋನ ಕ್ಯೂ ಟಿ ಆರ್ ಮತ್ತು ಕೋನ ಕ್ಯೂ ಎಸ್ ಪಿ ಇಸ್ ಈಕ್ವಲ್ ಟು ಕೋನ ಕ್ಯೂ ಆರ್ ಟಿ ಆಗಿದೆ. ಇವು ಅನುರೂಪ ಕೋನಗಳು. ಆದ್ದರಿಂದ ಮತ್ತು ನಾವಿಲ್ಲೇನು ಹೇಳ್ಬೋದು ಅಂದರೆ ಕೋನ ಪಿ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕೋನ ಟಿ ಕ್ಯೂ ಆರ್ ಅಂದರೆ ಇಲ್ಲಿ ಕ್ಯೂ ಎನ್ನುವ ಕೋನ ಉಭಯ ಸಾಮಾನ್ಯವಾಗಿದೆ. ಉಭಯ ಸಾಮಾನ್ಯ ಕೋನ ಕ್ಯೂ ಪಿ ಕ್ಯೂ ಎಸ್ ಮತ್ತು ಟಿ ಕ್ಯೂ ಆರ್ ಎರಡೂ ಕಡೆ ಕ್ಯೂ ಎನ್ನುವುದು ಒಂದು ಉಭಯ ಸಾಮಾನ್ಯ ಕೋನ. ಆದ್ದರಿಂದ ಕೋನ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ಯಾವುದೇ ಎರಡು ತ್ರಿಭುಜದಲ್ಲಿ ಎರಡು ಜೊತೆ ಅನುರೂಪ ಕೋನಗಳು ಪರಸ್ಪರ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಕೋನ ಪಿ ಕ್ಯೂ ಎಸ್ ತ್ರಿಭುಜ ಪಿ ಕ್ಯೂ ಎಸ್ ಸಮರೂಪ ತ್ರಿಭುಜ ಟಿ ಕ್ಯೂ ಆರ್ ಎಂದು ಸಾಧಿಸಿದೆ. ಕೋನ ಪಿ ಇಸ್ ಈಕ್ವಲ್ ಟು ಕೋನ ಆರ್ ಟಿ ಎಸ್ ಆಗಿರುವಂತೆ ಎಸ್ ಮತ್ತು ಟಿಗಳು ತ್ರಿಭುಜ ಪಿ ಕ್ಯೂ ಆರ್ನ ಪಿ ಕ್ಯೂ ಮತ್ತು ಕ್ಯೂ ಆರ್ ಬಾಹುಗಳ ಮೇಲಿನ ಬಿಂದುಗಳು. ಆದರೆ ತ್ರಿಭುಜ ಆರ್ ಪಿ ಕ್ಯೂ ಸಮರೂಪ ತ್ರಿಭುಜ ಆರ್ ಟಿ ಎಸ್ ಎಂದು ಸಾಧಿಸಿ. ಇಲ್ಲಿ ಯಾವುದೇ ಚಿತ್ರವನ್ನು ಅವರು ಕೊಟ್ಟಿರೋದಿಲ್ಲ. ಈಗ ಪಿ ಕ್ಯೂ ಆರ್ ತ್ರಿಭುಜವನ್ನು ನಾವಿಲ್ಲಿ ರಚಿಸಿಕೊಂಡು ಅದರ ಮೇಲೆ ಎಸ್ ಮತ್ತು ಟಿ ಬಿಂದುಗಳನ್ನು ನಾವು ಗುರುತಿಸೋಣ. ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಪಿ ಆರ್ ಬಾಹುವಿನ ಮೇಲೆ ಎಸ್ ಮತ್ತು ಕ್ಯೂ ಆರ್ ಬಾಹುವಿನ ಮೇಲೆ ಟಿ ಬಿಂದುವನ್ನು ಗುರುತಿಸಿ ಎಸ್ ಟಿಯನ್ನು ಸೇರಿಸಿದಾಗ ತ್ರಿಭುಜ ಆರ್ ಟಿ ಎಸ್ ಒಂದು ತ್ರಿಭುಜ ಮತ್ತು ಆರ್ ಪಿ ಕ್ಯೂ ಒಂದು ತ್ರಿಭುಜ. ಈ ಎರಡೂ ತ್ರಿಭುಜಗಳನ್ನು ನಾವೀಗ ಸಮರೂಪ ಅಂತ ಸಾಧಿಸೋಣ. ಸಮರೂಪ ಅಂತ ಸಾಧಿಸಬೇಕಾದ್ರೆ ಇಲ್ಲಿ ಯಾವುದೇ ಸಮರೂಪತೆಯ ನಿರ್ಧಾರಕ ಗುಣವನ್ನು ನಾವು ಬಳಸ್ಕೋಬೋದು. ಅದಕ್ಕೆ ಪೂರಕವಾಗಿ ಇಲ್ಲಿ ಕೋನ ಪಿ ಈಕ್ವಲ್ ಟು ಕೋನ ಆರ್ ಟಿ ಎಸ್ ಅಂತ ಕೊಟ್ಟಿದ್ದಾರೆ. ಈ ಎರಡು ಕೋನಗಳನ್ನು ಬಳಸ್ಕೊಂಡು ನಾವು ಈ ಲೆಕ್ಕವನ್ನು ಬಿಡಿಸೋಣ. ತ್ರಿಭುಜ ಆರ್ ಪಿ ಕ್ಯೂ ಮತ್ತು ತ್ರಿಭುಜ ಆರ್ ಟಿ ಎಸ್ಗಳಲ್ಲಿ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಆರ್ ಟಿ ಎಸ್ ಇದು ದತ್ತ, ಅಂದರೆ ಪ್ರಶ್ನೆಯಲ್ಲೇ ಕೊಟ್ಟಿರುವಂಥದ್ದು. ಮತ್ತು ಕೋನ ಆರ್ ಇಸ್ ಈಕ್ವಲ್ ಟು ಕೋನ ಆರ್. ಮಕ್ಕಳ ಎರಡೂ ತ್ರಿಭುಜಗಳಲ್ಲಿ ಆರ್ ಎನ್ನುವುದು ಒಂದು ಉಭಯ ಸಾಮಾನ್ಯ ಕೋನ. ಈಗ ಯಾವುದೇ ಎರಡು ತ್ರಿಭುಜಗಳಲ್ಲಿ ಎರಡು ಜೊತೆ ಅನುರೂಪ ಕೋನಗಳು ಪರಸ್ಪರ ಸಮನಾಗಿದ್ದರೆ ಮೂರನೇ ಜೊತೆ ಅನುರೂಪ ಕೋನಗಳು ಕೂಡ ಒಂದಕ್ಕೊಂದು ಸಮನಾಗಿರುತ್ತವೆ. ಏಕೆಂದರೆ ಮಕ್ಕಳೇ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ.
ಈ ಒಂದು ಪ್ರಮೇಯವನ್ನು ನಾವು ಆಧಾರವಾಗಿಟ್ಕೊಂಡಾಗ ಮೂರನೇ ಜೊತೆ ಅನುರೂಪ ಕೋನಗಳು ಒಂದಕ್ಕೊಂದು ಸಮನಾಗಿರಲೇಬೇಕು. ಹಾಗಾಗಿ ಇಲ್ಲಿ ಕೋನ Q = ಕೋನ RST ಆಗಿದೆ. ಆದ್ದರಿಂದ ಈಗ ಮೂರೂ ಜೊತೆ ಕೋನಗಳು ಪರಸ್ಪರ ಸಮನಾಗಿರೋದ್ರಿಂದ ಕೋನ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಈ ಎರಡೂ ತ್ರಿಭುಜಗಳು ಸಮರೂಪವಾಗ್ತವೆ. ತ್ರಿಭುಜ PRPQ ಸಮರೂಪ ತ್ರಿಭುಜ RTS ಎಂದು ಸಾಧಿಸಿದೆ. ಪ್ರಶ್ನೆ, ತ್ರಿಭುಜ ABE ಸರ್ವಸಮ ತ್ರಿಭುಜ ACD ಆದರೆ ತ್ರಿಭುಜ ADE ಸಮರೂಪ ತ್ರಿಭುಜ ABC ಎಂದು ಸಾಧಿಸಿ. ಇದರಲ್ಲಿ ABE ಅಂದರೆ ಈ ತ್ರಿಭುಜ ಮತ್ತು ACD ಅಂದರೆ ಈ ತ್ರಿಭುಜ. ABE ತ್ರಿಭುಜ ಮತ್ತು ACD ತ್ರಿಭುಜ ಇವೆರಡು ಪರಸ್ಪರ ಸರ್ವಸಮವಾಗಿವೆ. ಸರ್ವಸಮತೆಯ ಸಿದ್ಧಾಂತಗಳನ್ನು ನೀವು ತಿಳ್ಕೊಂಡಿದ್ದೀರಿ ಮಕ್ಕಳೇ, ಮತ್ತು ಸರ್ವಸಮ ತ್ರಿಭುಜಗಳ ಬಗ್ಗೆ ಕೂಡ ಹಿಂದಿನ ತರಗತಿಯಲ್ಲಿ ಸಾಕಷ್ಟು ಕಲ್ತಿದ್ದೀರಿ. ಅದರಿಂದ ಎರಡು ತ್ರಿಭುಜಗಳು ಸರ್ವಸಮವಾದರೆ ಅವುಗಳ ಎಲ್ಲ ಅನುರೂಪ ಭಾಗಗಳು ಅಂದರೆ ಅನುರೂಪ ಬಾಹುಗಳು ಮತ್ತು ಕೋನಗಳು ಪರಸ್ಪರ ಸಮನಾಗಿರುತ್ತವೆ. ಸ3 ಅಭ ಅಂತ ಹೇಳ್ತೀವಿ. ಹಾಗಾಗಿ ತ್ರಿಭುಜ ABE ಮತ್ತು ತ್ರಿಭುಜ ACDಗಳಲ್ಲಿ ಯಾವ್ಯಾವ ಅಂಶಗಳು ನಮಗೆ ಸಮನಾಗಿವೆ ಅನ್ನೋದನ್ನು ನೋಡೋಣ. ABE ತ್ರಿಭುಜದಲ್ಲಿ AB ಬಾಹು ACD ತ್ರಿಭುಜದ AC ಬಾಹುವಿಗೆ ಸಮನಾಗಿದೆ. ಅಂದರೆ AB = AC. ಮತ್ತು ABE ತ್ರಿಭುಜದ AE ಬಾಹುವು ACD ತ್ರಿಭುಜದ AD ಬಾಹುವಿಗೆ ಸಮನಾಗಿದೆ. ಅಂದರೆ AE = AD. ಮತ್ತು ಕೋನ A = ಕೋನ A. ಇವೆಲ್ಲವೂ ಸ3 ಅಭ ಪ್ರಕಾರ ಸಮನಾದಂಥ ಅಂಶಗಳು. ಈಗ ನಮಗೆ ಕೊಟ್ಟಿರುವಂಥ ಪ್ರಶ್ನೆಗೆ ಬರೋಣ. ತ್ರಿಭುಜ ADE ಮತ್ತು ತ್ರಿಭುಜ ABCಗಳು ಸಮರೂಪಿಗಳು ಅಂತ ನಾವು ಸಾಧಿಸಬೇಕಾಗಿದೆ. ತ್ರಿಭುಜ ADE ಅಂದರೆ ಈ ಮೇಲ್ಭಾಗದಲ್ಲಿರುವ ತ್ರಿಭುಜ ADE ಮತ್ತು ತ್ರಿಭುಜ ABC ಅಂದರೆ ಪೂರ್ಣ ದೊಡ್ಡ ತ್ರಿಭುಜ ABC. ಈ ಎರಡೂ ತ್ರಿಭುಜಗಳು ಒಂದಕ್ಕೊಂದು ಸರ್ವಸಮ ಅನ್ನೋದನ್ನು ನಾವು ಸಾಧಿಸಿ ತೋರಿಸ್ಬೇಕು. ಈ ಎರಡೂ ತ್ರಿಭುಜಗಳು ಒಂದಕ್ಕೊಂದು ಸಮರೂಪಿಗಳು ಅನ್ನೋದನ್ನು ನಾವು ಸಾಧಿಸಿ ತೋರಿಸ್ಬೇಕು. ಸಮರೂಪಿಗಳಾಗಬೇಕಾದ್ರೆ ಕೋನ ಸಮರೂಪತೆ ನಿರ್ಧಾರಕ ಗುಣ ಅಥವಾ ಬಾಕೋಬಾ ಸಮರೂಪತೆ ನಿರ್ಧಾರಕ ಗುಣ, ಕೋಬಾಕೋ ಸಮರೂಪತೆ ನಿರ್ಧಾರಕ ಗುಣವನ್ನು ಅಥವಾ ಬಾಬಾ ಸಮರೂಪತೆ ನಿರ್ಧಾರಕ ಗುಣವನ್ನು ನಾವಿಲ್ಲಿ ಬಳಸ್ಕೋಬಹುದು. ಈಗ ಇಲ್ಲಿ ನಮಗೆ ಕೊಟ್ಟಿರುವಂಥ ಅಂಶಗಳಲ್ಲಿ ಯಾವುದು ಉಪಯೋಗಕ್ಕೆ ಬರ್ತದೆ ಅಂತ ನೋಡೋಣ. ಮಕ್ಕಳ ಈ ಎರಡು ಜೊತೆ ಬಾಹುಗಳು ಪರಸ್ಪರ ಅನುರೂಪ ಬಾಹುಗಳು ಸಮನಾಗಿವೆ. ಆದ್ದರಿಂದ ನಾವು ತ್ರಿಭುಜ ADE ಮತ್ತು ತ್ರಿಭುಜ ABCಗಳಲ್ಲಿ ಒಂದು ಜೊತೆ ಅನುರೂಪ ಬಾಹುಗಳ ಸಮಾನುಪಾತ ನಮಗೆ ಸಿಗ್ತದೆ. AD/AB AD/AB = AE/AC. ಈ ಎರಡೂ ಅಂಶಗಳಿಂದ ನಾವು ಪರಸ್ಪರ ಅವುಗಳನ್ನು ನಾವು ಭಾಗಿಸಿದಾಗ AD/AB AD ಬಾಹು, ಅದರ ಕೆಳಗೆ ದೊಡ್ಡ ತ್ರಿಭುಜದ AB ಬಾಹು, ಮತ್ತು AE ಬಾಹು, ಅದರ ಕೆಳಗೆ ದೊಡ್ಡ ತ್ರಿಭುಜದ AC ಬಾಹುಗಳು ನಾವು ಇಲ್ಲಿ ಅನುಪಾತದ ರೂಪದಲ್ಲಿ ಬರ್ಕೊಳ್ಬಹುದು. ADಯು AEಗೆ ಸಮನಾಗಿದೆ, ABಯು ACಗೆ ಸಮನಾಗಿದೆ. ಮತ್ತು ಕೋನ A = ಕೋನ A. ಇದು ಉಭಯ ಸಾಮಾನ್ಯ ಬಾಹು, ಇದು ಉಭಯ ಸಾಮಾನ್ಯ ಕೋನ. ಆದ್ದರಿಂದ SAS ಅಂದರೆ ಬಾಹು ಕೋನ ಬಾಹು ನಿರ್ಧಾರಕ ಗುಣದ ಪ್ರಕಾರ
ತ್ರಿಭುಜ ಎಡಿಇ ಸಮರೂಪ ತ್ರಿಭುಜ ಎಬಿಸಿ ಎಂದು ಸಾಧಿಸಿದೆ. ಈಗ ಪ್ರಶ್ನೆ 9. ಚಿತ್ರದಲ್ಲಿ ತ್ರಿಭುಜ ಎಬಿಸಿ ತ್ರಿಭುಜ ಮತ್ತು ಎಎಂಪಿ ತ್ರಿಭುಜಗಳು ಕ್ರಮವಾಗಿ ಬಿ ಮತ್ತು ಎಂಗಳಲ್ಲಿ ಲಂಬಕೋನಗಳನ್ನು ಹೊಂದಿರುವ ಲಂಬಕೋನ ತ್ರಿಭುಜಗಳು. ಆದರೆ ಈ ಒಂದು ಚಿತ್ರದ ಸಹಾಯದಿಂದ ನಾವು 2 ಅಂಶಗಳನ್ನು ಇಲ್ಲಿ ಸಾಧಿಸಬೇಕು. ಮೊದಲನೇದಾಗಿ ಎಬಿಸಿ ಮತ್ತು ಎಎಂಪಿ 2 ಲಂಬಕೋನ ತ್ರಿಭುಜಗಳು ಸಮರೂಪಿಗಳು ಅನ್ನೋದನ್ನು ನಾವು ಸಾಧಿಸಬೇಕು. ಅದರ ನಂತರ ಬಾಹುಗಳ ಸಮಾನುಪಾತವನ್ನು ಸಾಧಿಸೋಣ. ಮೊದಲನೇದಾಗಿ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಎಎಂಪಿಗಳಲ್ಲಿ ಯಾವುದಾದ್ರೂ 2 ಕೋನಗಳನ್ನು ನಾವು ಅನುರೂಪ ಕೋನಗಳನ್ನು ಸಮ ಮಾಡಿದರೆ ಸಾಕು ಮಕ್ಕಳೇ. ಕೋನ ನಿರ್ಧಾರಕ ಗುಣದ ಪ್ರಕಾರ ಈ 2 ತ್ರಿಭುಜಗಳು ಸಮರೂಪಗಳಾಗ್ತವೆ. ಹಾಗಿದ್ರೆ ಎಬಿಸಿ ಮತ್ತು ಎಎಂಪಿಗಳಲ್ಲಿ ಎ ಕೋನವು ಉಭಯ ಸಾಮಾನ್ಯ ಕೋನ. ಆದ್ದರಿಂದ ನಾವು ಕೋನ ಸಿ ಎ ಬಿ ಕೋನ ಎಂಎಪಿ ಇದರ ಬದಲಾಗಿ ನೀವು ಅಥವಾ ಸುಲಭವಾಗಿ ಕೋನ ಎ ಕೋನ ಎ ಅಂತ ಬರೀಬಹುದು. ಇದು ಉಭಯ ಸಾಮಾನ್ಯ ಕೋನ. ನಂತರ ಇನ್ನೊಂದು ಜೊತೆ ಯಾವುದಾದ್ರೂ ಕೋನವನ್ನು ಸಮನಾಗಿರುವ ಅನುರೂಪ ಕೋನಗಳನ್ನು ಹುಡ್ಕೋಣ. ಬಹಳ ಈಸಿಯಾಗಿ ನಮಗೆ ಸಿಗ್ತದೆ. ಅವರೇ ಕೊಟ್ಟಿದ್ದಾರೆ. ಎ ಬಿ ಸಿ ಕೋನ 90 ಡಿಗ್ರಿ ಮತ್ತು ಎಎಂಪಿ ಕೋನ 90 ಡಿಗ್ರಿ ಮತ್ತು ಕೋನ ಎ ಬಿ ಸಿ ಕೋನ ಎಎಂಪಿ 90 ಡಿಗ್ರಿ. ಇದು ದತ್ತ ಅವರೇ ಕೊಟ್ಟಿರೋದು. ಕೋನ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಈ ತ್ರಿಭುಜ ಎಬಿಸಿ ಸಮರೂಪ ತ್ರಿಭುಜ ಎಎಂಪಿ. ಇದು ಮೊದಲನೇ ಸಾಧನೆ ಮಕ್ಕಳೇ. ಈಗ ಎರಡನೇದಾಗಿ ಸಿ ಎ ಅಪಾನ್ ಪಿ ಎ. ಸಿ ಎ ಅನ್ನೋದು ಎ ಬಿ ಸಿ ತ್ರಿಭುಜದ ಒಂದು ಬಾಹು, ಪಿ ಎ ಅನ್ನೋದು ಎ ಎಂ ಪಿ ತ್ರಿಭುಜದ ಒಂದು ಬಾಹು. ನಂತರ ಬಿ ಸಿ ಅನ್ನೋದು ತ್ರಿಭುಜ ಎ ಬಿ ಸಿಯ ಲಂಬರೇಖೆ ಮತ್ತು ಎಂ ಪಿ ಅನ್ನೋದು ತ್ರಿಭುಜ ಎ ಎಂ ಪಿಯ ಲಂಬರೇಖೆ. ಹಾಗಿದ್ರೆ ಪ್ರಮೇಯ ಕೋನ ಸಮರೂಪತೆಯ ನಿರ್ಧಾರಕ ಗುಣ ಪ್ರಮೇಯ ಹೇಳ್ತದೆ, 2 ತ್ರಿಭುಜಗಳು ಸಮರೂಪಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಹಾಗಿದ್ರೆ ಆದ್ದರಿಂದ ಪ್ರಮೇಯದ ಪ್ರಕಾರ ಸಿ ಎ ಅಪಾನ್ ಪಿ ಎ ಬಿ ಸಿ ಅಪಾನ್ ಎಂ ಪಿ ಎಂದು ಸಾಧಿಸಿದೆ. ಪ್ರಶ್ನೆ. ಚಿತ್ರದಲ್ಲಿ ಸಮದ್ವಿಬಾಹು ತ್ರಿಭುಜ ಎ ಬಿ ಸಿ ಎನ್ನುವುದು ಒಂದು ಸಮದ್ವಿಬಾಹು ತ್ರಿಭುಜ. ಅಂದರೆ ಎ ಸಿ ಮತ್ತು ಎ ಬಿ ಈ 2 ರೇಖೆಗಳು ಪರಸ್ಪರ ಸಮನಾಗಿವೆ. ಎ ಸಿ ಮತ್ತು ಎ ಬಿ. ಇಯು ಸಿ ಬಿಯನ್ನು ವೃದ್ಧಿಸಿದ ರೇಖೆಯ ಮೇಲಿನ ಒಂದು ಬಿಂದು. ಅಂದರೆ ಸಿ ಬಿಯನ್ನು ಇಲ್ಲಿವರೆಗೆ ವೃದ್ಧಿಸಿದಾಗ ಇಲ್ಲಿ ಈ ಬಿಂದುವಿನವರೆಗೆ ವೃದ್ಧಿಸಿ ಎಫ್ಗೆ ಸೇರಿಸಿದಾಗ ಇಲ್ಲೊಂದು ತ್ರಿಭುಜ ಉಂಟಾಗಿದೆ, ಇ ಎಫ್ ಸಿ. ಈಗ ಇದರಲ್ಲಿ ಎ ಡಿ ಲಂಬ ಬಿ ಸಿ ಇದೆ ಮತ್ತು ಇ ಎಫ್ ಲಂಬ ಎ ಸಿ ಇದೆ. ನಮ್ಮ ಪ್ರಶ್ನೆ ಏನಂದರೆ ತ್ರಿಭುಜ ಎ ಬಿ ಡಿ ಅಂದರೆ ತ್ರಿಭುಜ ಎ ಬಿ ಡಿ ಈ ಭಾಗದ ತ್ರಿಭುಜವು ಎ ಇ ಸಿ ಎಫ್ ಅಂದರೆ ಈ ತ್ರಿಭುಜಕ್ಕೆ ಇ ಸಿ ಎಫ್ ತ್ರಿಭುಜಕ್ಕೆ ಸಮರೂಪವಾಗಿದೆ ಅನ್ನೋದನ್ನು ನಾವು ಸಾಧಿಸಬೇಕು. ಇದರಲ್ಲಿ ಯಾವುದೇ 2 ಜೊತೆ ಅನುರೂಪ ಕೋನಗಳು ಸಮನಾಗಿವೆ ಅಂತ ನಾವು ಸಾಧಿಸಿದ್ರೆ ಆ 2 ತ್ರಿಭುಜಗಳು ಕೋನ ನಿರ್ಧಾರಕ ಗುಣದ ಪ್ರಕಾರ ಸಮರೂಪವಾಗ್ತವೆ. ಅದರಿಂದ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಇ ಸಿ ಎಫ್ಗಳಲ್ಲಿ ಕೋನ ಎ ಡಿ ಬಿ ಕೋನ ಇ ಎಫ್ ಸಿ 90 ಡಿಗ್ರಿ. ಇದು ಮೊದಲನೇ ಅಂಶ. ಈಗ ಎ ಬಿ ಸಿಯಲ್ಲಿ ಎ ಬಿ ಎ ಸಿ ಆಗಿದೆ. ಅದರಿಂದ ಸಮನಾದ ಬಾಹುಗಳಿಗೆ ಅಭಿಮುಖವಾದ ಕೋನಗಳು ಸಮನಾಗಿರುತ್ತವೆ.
ಅಂದರೆ ಎ ಸಿಗೆ ಅಭಿಮುಖವಾದ ಬಿ ಕೋನವು ಎ ಬಿಗೆ ಅಭಿಮುಖವಾದ ಸಿ ಕೋನಕ್ಕೆ ಈ ಎರಡು ಕೋನಗಳು ಪರಸ್ಪರ ಸಮನಾಗಿರುತ್ತವೆ. ಅಂದರೆ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಕೋನ ಎ ಸಿ ಬಿ. ಅಥವಾ ನಾವಿದನ್ನೇ ಸ್ವಲ್ಪ ನಾವು ಬದಲಾಯಿಸ್ಕೊಂಡ್ರೆ ಎ ಬಿ ಡಿ ಕೋನ ಎ ಬಿ ಡಿ ಇಸ್ ಈಕ್ವಲ್ ಟು ಕೋನ ಇ ಸಿ ಎಫ್. ಇ ಸಿ ಎಫ್ ಇದು ಪಾಯಿಂಟ್ ನಂಬರ್ 2. ಎ ಬಿ ಡಿ ಮತ್ತು ಇ ಸಿ ಎಫ್ಗಳು ನಮಗೆ ಬೇಕಾದಂಥ ತ್ರಿಭುಜದ ಕೋನಗಳು. ಆದ್ದರಿಂದ 1 ಮತ್ತು 2ರಿಂದ ತಿಳಿಯುವುದೇನೆಂದರೆ ಕೋನ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಎ ಬಿ ಡಿ ಸಮರೂಪ ತ್ರಿಭುಜ ಇ ಸಿ ಎಫ್ ಆಗಿದೆ. ಮುಖ್ಯವಾದ ಲೆಕ್ಕಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಉಳಿದ ಲೆಕ್ಕಗಳನ್ನು ನೀವೇ ಮಾಡಿ.